ನಿರ್ಲಕ್ಷ್ಯ ವಹಿಸಿದಂತಹ ಅಧಿಕಾರಿಗೆ ಆರ್.ವಿ. ದೇಶಪಾಂಡೆ ಚಳಿ ಬಿಡಿಸಿರುವಂತಹ ಪ್ರಸಂಗ ನಡೆದಿದೆ. ಅತಿವೃಷ್ಟಿಯಿಂದ ಮನೆಗೆ ಹಾನಿಯಾಗಿತ್ತು, ಮಹಿಳೆಗೆ ಪರಿಹಾರ ಸಿಕ್ಕಿರಲಿಲ್ಲ. ಪರಿಹಾರವನ್ನು ಕೊಡಲಿಕ್ಕೆ ನಿರ್ಲಕ್ಷ್ಯ ವಹಿಸಿದಂತಹ ಅಧಿಕಾರಿಗೆ ಆರ್.ವಿ. ದೇಶಪಾಂಡೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೀರಿನ ಬಾಟಲಿಯಲ್ಲಿ ಹೊಡೆಯಲು ಹೋಗಿದ್ದಾರೆ ಶಾಸಕ ದೇಶಪಾಂಡೆ ಅವರು. ಬಹಿರಂಗವಾಗಿ ಅಧಿಕಾರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಾಸಕ ದೇಶಪಾಂಡೆ. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ಪಟ್ಟಣದಲ್ಲಿ ನಡೆದಂತಹ ಘಟನೆ ಇದು. ಮನೆಯನ್ನು ಕಳೆದುಕೊಂಡು ವರ್ಷವಾದರೂ ಕೂಡ ಪರಿಹಾರ ಸಿಕ್ಕಿರಲಿಲ್ಲ. ತಹಶೀಲ್ದಾರು, ಕಂದಾಯ ಇಲಾಖೆಗೆ ಮಾಹಿತಿಯನ್ನ ಶಾಸಕರು ಕೇಳಿದ್ದಾರೆ ಅನ್ನೋದು ಗೊತ್ತಾಗಿದೆ. ಮನೆನೆಲ್ಲ ಬಿದ್ದೈತಂತ, ಮನೆ ಇಡಲಿಕ್ಕೆ ಜಾಗ ಇಲ್ಲ ಅದಕ್ಕೆ ನೀವು ಕೆಲಸ ಮಾಡ್ರಿ ಸ್ವಾಮಿ. ತಡಿವೆ ನೀವು ಅಕ್ಕಿ ಜೊತೆ ಹೋಗ್ರಿ ಹೋಗ್ರಿ. ಇಷ್ಟೆಲ್ಲ ಅವ್ರು ಹುಡುಗಾಟ ಮಾಡಬೇಡ್ರಿ. ಪ್ಯಾಂಟ್ ಢಿಲ್ಲ ಮಾಡೇನೆ ಇದಕ್ಕೆ ನೀವು ಉತ್ತರ ಕೊಡು. ಉತ್ತರ ಅಲ್ಲ, ಆಕೆ ಹೇಳ್ತಾಳೆ ಮನೇನೇ ಇಲ್ಲ ನನಗೀಗಂತ. ನೀ ಹೇಳ್ತೀಯ 15%. ಮನೆನೆಲ್ಲ ಬಿದ್ದೈತಂತ, ಮನೆ ಇಡಲಿಕ್ಕೆ ಜಾಗ ಇಲ್ಲ ಅದಕ್ಕೆ ನೀವು ಕೆಲಸ ಮಾಡ್ರಿ ಸ್ವಾಮಿ. ತಡಿವೆ ನೀವು ಅಕ್ಕಿ ಜೊತೆ ಹೋಗ್ರಿ. ಇಷ್ಟೆಲ್ಲ ಅವ್ರು ಹುಡುಗಾಟ ಮಾಡಬೇಡ್ರಿ. ಪ್ಯಾಂಟ್ ಢಿಲ್ಲ ಮಾಡೇನೆ ಇದಕ್ಕೆ ನೀವು ಉತ್ತರ ಕೊಡು. ಉತ್ತರ ಅಲ್ಲ, ಆಕೆ ಹೇಳ್ತಾಳೆ ಮನೇನೇ ಇಲ್ಲ ನನಗೀಗಂತ. ನೀ ಹೇಳ್ತೀಯ 15%. ಮನೆನೆಲ್ಲ ಬಿದ್ದೈತಂತ, ಮನೆ ಇಡಲಿಕ್ಕೆ ಜಾಗ ಇಲ್ಲ ಅದಕ್ಕೆ. ಅತಿವೃಷ್ಟಿಯಿಂದ ಮನೆಗೆ ಹಾನಿಯಾಗಿತ್ತಂತೆ. ಮಹಿಳೆ ಮನೆಯನ್ನು ಕಳೆದುಕೊಂಡು ವರ್ಷಗಳೇ ಕಳೆದ್ರು. ಕಚೇರಿಗೆ ಅಲ್ದು ಸಾಕಾದರೂ ಅಧಿಕಾರಿಗಳು ಮಾತ್ರ ಇತ್ತ ಗಮನ ಹರಿಸಿರಲಿಲ್ಲ. ಹಾಗಾಗಿ ಇವತ್ತು ಶಾಸಕರ ಗಮನಕ್ಕೆ ತಂದಂತಹ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಶಾಸಕರು.